ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಸಂದ್ರ ಗೇಟ್ನಲ್ಲಿರುವ ಐತಿಹಾಸಿಕ ಶ್ರೀ ಕೈಲಾಸನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿ ಲಿಂಗೈಕ್ಯ ಶ್ರೀಮತಿ ಸರ್ವಮಂಗಳ ಅವರ 81ನೇ ಜನ್ಮದಿನೋತ್ಸವವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಎಸ್ಎನ್ ಫೌಂಡೇಶನ್, ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮವು ಸಮಾಜಕ್ಕೆ ಮಾದರಿಯಾಗಿ ನಿಂತಿತು. ಕಾರ್ಯಕ್ರಮದ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇದರೊಂದಿಗೆ ಸಾರ್ವಜನಿಕರಿಗಾಗಿ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 100 ಜನರು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಪರಿಸರ ಕಾಳಜಿಯ ಸಂಕೇತವಾಗಿ ದೇವಸ್ಥಾನದ ಆವರಣದಲ್ಲಿ ಸಸ್ಯಗಳನ್ನು ನೆಡುವ ಮೂಲಕ ಹಸಿರೀಕರಣಕ್ಕೆ ಒತ್ತು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಶ್ರೀ ಸಾಲೂರು ಬೃಹನ್ಮಠ ಮಹದೇಶ್ವರ ಬೆಟ್ಟದ ಶ್ರೀ ಡಾ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ರಾಜಪುರ ವೀರಧರ್ಮ ಸಿಂಹಾಸನ ಸಂಸ್ಥಾನ ಮಠದ ಶ್ರೀ ಡಾ ರಾಜಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗುಮಲಾಪುರದ ಹಿರೇಮಠದ ಶ್ರೀ ಡಾ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಎಸ್ಎಸ್ಎನ್ ಫೌಂಡೇಶನ್ನ ಸಂಸ್ಥಾಪಕ ಕೆಆರ್ ಸೋಮಶೇಖರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ನ ಸಂಸ್ಥಾಪಕ ಎಸ್ ರಾಜಶೇಖರ್ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿದರು. ಕಾರ್ಯಕ್ರಮದ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಮಾರಂಭದಲ್ಲಿ ಗಣ್ಯರು, ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬಹಳ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರವಾಗಿ ಭೂ ಕೈಲಾಸನಾಥ ಸ್ವಾಮಿ ದೇವಸ್ಥಾನದ ಒಂದು ಪರಿಸರ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾಗಿ ಇವತ್ತು ನಮ್ಮ ಸೋಮಶೇಖರ್ ಅವರು ಮತ್ತು ಅವರ ಮಗ ರಾಜಶೇಖರ್ ಅವರು ಇಬ್ಬರು ಸೇರಿ ಈ ಭಾಗದ ಒಂದು ಆಧ್ಯಾತ್ಮಿಕ ಪವಿತ್ರ ತಾಣವನ್ನಾಗಿ ಮಾಡ್ತಿರುವಂತಹದ್ದು ಇಲ್ಲಿನ ಜನಗಳು ಮತ್ತು ಇಲ್ಲಿನ ಭಕ್ತಾದಿಗಳಿಗೆ ಬದುಕಿಗೆ ಹಸನಾಗಲಿ ಅನ್ನುವಂತಹ ಸಂಕಲ್ಪದೊಂದಿಗೆ ಮಾಡ್ತಿರುವಂಥದ್ದು ಭಾಳ ಸಂತೋಷದಾಯಕವಾದಂತಹದ್ದು. ಎಲ್ಲರೂ ಕೂಡ ಶುಭವಾಗಲಿ, ರಾಜ್ಯಾದ್ಯಂತ ಭಗವಂತನ ಕೃಪೆಯಿಂದ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗಲಿ, ಎಲ್ಲವೂ ಸುಭಿಕ್ಷವಾಗಲಿ ಇರಲಿ ಎನ್ನುವಂತಹ ಮಾತುಗಳ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ತಾಯಿ ಸರ್ವಮಂಗಳ ಸೋಮಶೇಖರ್ ಅವರ 81ನೇ ವರ್ಷದ ಜಯಂತಿ. ಈ ಪ್ರಯುಕ್ತ 3 ತ್ರಿಮೂರ್ತಿಗಳು, 3 ಗುರುಗಳು ಮಠಗಳಿಂದ ಬಂದಿದ್ದ, ಸೋಲೂರು ಮಠದಿಂದ ಇವರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಬಂದಿದ್ದರು, ರಾಜೇಶ್ವರ ಸ್ವಾಮೀಜಿಗಳು ಇದರಿಂದ ರಾಜಾಪುರದಿಂದ ಬಂದಿದ್ದರು, ಆಮೇಲೆ ಶಿವಾನಂದ ಶಿವಾಚಾರ್ಯ ಗುರುಗಳು ಗುಂಬ್ಳಾಪುರದಿಂದ ಬಂದಿದ್ದರು. 3 ತ್ರಿಮೂರ್ತಿಗಳು ಬಂದು ಇಲ್ಲಿ ಒಂದು 3 ಕಾರ್ಯಕ್ರಮ, ಒಂದು ಹೆಲ್ತ್ ಕೇರು, ಒಂದು ಗಿಡ ನೆಡೆಸೋದು, ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಲಿಂಗಾಯತ ವೀರಶೈವ ಸಮಾಜದ ವತಿಯಿಂದ, ಆನೇಕಲ್ ವತಿಯಿಂದ ಆ ಪ್ರತಿಭಾ ಪುರಸ್ಕಾರವನ್ನು ಇಟ್ಟು ಅವ್ರ ಗುರುಗಳು ಬಂದು ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಕಾರ್ಯಕ್ರಮ ನಡೆಸ್ಕೊಟ್ಟು ಹೋಗಿದ್ದಾರೆ. ಇದು ಕೈಲಾಸನಾಥ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ತಾಯಿಯವ್ರದ್ದು ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೀವಿ, ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಿದ್ದೀವಿ. ಯಾಕಂದರೆ ತಾಯಿಯವರು ಅವ್ರ ಬದುಕಿದ್ದ ಕಾಲದಲ್ಲಿ ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದರು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಡ ಬಗ್ಗರಿಗೆ ಸಹಾಯ, ಆಮೇಲೆ ಆರೋಗ್ಯಕ್ಕೆ ಹಣ ಸಹಾಯ, ಇದೆಲ್ಲ ಅವ್ರು ಮಾಡಿ ಬಂದಿದ್ದರು. ಹಾಗಾಗಿ ಅವ್ರದ್ದು ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಅಂತ ಸ್ಥಾಪಿಸಿ ಅದರಲ್ಲಿ 41 ವರ್ಷದಿಂದ ಅವರ ಹೆಸರಿನಲ್ಲಿ ಇದೇ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲ ನಮಗೆ ಹೆಜ್ಜೆ ಗುರುತು ಕೊಟ್ಟಂಥವ್ರು ತಂದೆ ತಾಯಿಗಳು. ಅವರ ಇದರಲ್ಲಿ ನಾವು ಈ ಕಾರ್ಯಕ್ರಮ ಮುಂದುವರಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಿ. ಇದೆಲ್ಲ ನಿಮ್ಮ ಶ್ರೋತೃಗಳು ಮುಟ್ಟಿಸಿ ಈ ದೇವಸ್ಥಾನಕ್ಕೆ ಬರೋಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಕಾರ್ಯಕ್ರಮದಲ್ಲಿ ನಮಗೆ ಭಾಳಷ್ಟು ಸಹಾಯ ಮಾಡಿದಂಥವರು ಶಿವಣ್ಣವರು, ಪ್ರಸನ್ನ ಕುಮಾರ್ ಅವರು, ಜಿಗಣಿ ರಾಮಕೃಷ್ಣಪ್ಪನವರು, ಇವರೆಲ್ಲ ಕೂಡಿ ಈ ಸಂಸ್ಥೆಯಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ಶ್ರೀಮತಿ ಸರ್ವಮಂಗಳ ಟ್ರಸ್ಟ್ ಅವರು ಮತ್ತು ಹಾಗೆ ನಮ್ಮ ವೀರಶೈವ ಮಹಾಸಭಾದ ನಮ್ಮ ಚಂದ್ರಶೇಖರ್ ಅವರು ಮತ್ತು ಸಂಗಡಿಗರು ಇವತ್ತು ಸರ್ವಮಂಗಳವರ ಅಮ್ಮನವರ 81ನೇ ಜನ್ಮದಿನೋತ್ಸವ, ಹಾಗೆ ಪ್ರತಿಭಾ ಪುರಸ್ಕಾರ SLC ಮತ್ತು PUCಯಲ್ಲಿ
ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಲೂರು ಮಠದ ಶ್ರೀಗಳು, ಗುಂಬಳಾಪುರ ಮಠದ ಶ್ರೀಗಳು, ಹಾಗೆ ರಾಜಾಪುರ ಮಠದ ಶ್ರೀಗಳು ಆಗಮಿಸಿ ಆಶೀರ್ವಚನವನ್ನು ನೀಡಿ ಮಕ್ಕಳಿಗೂ ಸಹ ಆಶೀರ್ವಾದವನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರ ಎಲ್ಲ ಹರಗುರು ಚರಮೂರ್ತಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಾವು ಹುಡ್ತೀವಿ ಹಾಗೆ ಸಾಯ್ತೀವಿ. ಹುಟ್ಟು ಸಾವಿನ ನಡುವೆ ನಾವು ಜೀವನ ನಡೆಸ್ತೀವಿ. ಆದರೆ ಎಷ್ಟೋ ಜನ ಹುಡ್ತಾರೆ, ಸಾಯ್ತಾರೆ, ಆದರೆ ನೆನಪಿನಲ್ಲಿ ಉಳಿಯೋದು ಕೆಲವರು ಮಾತ್ರ. ಏನಾದರೂ ಒಂದು ಸಾಧನೆ ಮಾಡಿದ್ರೆ ಮಾತ್ರ ನೆನಪಿನಲ್ಲಿ ಉಳಿತಾರೆ. ಆ ಸಾಧನೆಯನ್ನು ನಮ್ಮ ಸೋಮಶೇಖರವರು ಅವರ ಹೆಂಡತಿ ಹೆಸರಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಯಾರಿಗಾದ್ರೂ ಸಹ ಪರೋಪಕಾರವನ್ನು ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ನಮ್ಮ ಸಂಪಾದನೆಯಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಐಶ್ವರ್ಯನ ಕೊಟ್ಟು, ಈಗ ಅವ್ರಿಗೂ 82 ವರ್ಷ ವಸಂತ, ಅವರು ಶತಾಯುಷ್ಕಲಾಗಿ ಬದುಕಲಿ. ಅವ್ರ ಕುಟುಂಬದವರು, ಅವ್ರ ತಮ್ಮ ರಾಜಶೇಖರ್ ಅಂತ ಇದ್ದಾರೆ, ಅವ್ರ ಮಕ್ಕಳು, ಅವ್ರಿಗೆಲ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಹಾಗೆ ನಮ್ಮ ಚಂದ್ರಶೇಖರ್ ಅವರು ಉತ್ತಮ ಸಂಘಟಕರು, ಅವರು ಸಹ ಇನ್ನೂ ಹೆಚ್ಚಿನ ಈ ಥರದ ಕೆಲಸಗಳನ್ನು ಮಾಡಲಿ, ಇನ್ನೂ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳು ಅವರು ಭಗವಂತ ಕಣಿಸ್ಲಿ. ಹಾಗೆ ನಮ್ಮ ಹೊಸಬೆಳಕು ಟ್ರಸ್ಟ್ನ ರಾಮಕೃಷ್ಣ ಅವರು ಸಹ ಸೇವಾ ಮನೋಭಾವ ಹೊಂದಿರತಕ್ಕಂಥವ್ರು. ಅವರು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾರೆ. ಅವ್ರಿಗೂ ಸಹ ಭಗವಂತನ ಒಳ್ಳೇದು ಮಾಡಲಿ. ಸಮಾಜದ ಒಳಿತಿಗಾಗಿ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಹಾಗೆ ಅದಕ್ಕೆ ಸಹಕಾರ ನೀಡ್ತಕ್ಕಂಥ ನಿಮ್ಮ ಪತ್ರಕರ್ತ ವೃಂದದವ್ರಿಗೂ, ಮಾಧ್ಯಮ ವೃಂದದವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಸರ್ವಮಂಗಳ ಶ್ರೇಯ ಟ್ರಸ್ಟ್ನ ವತಿಯಿಂದ ಅವರ ಜನ್ಮದಿನೋತ್ಸವ ಹಾಗೂ ಮಾನ್ಯ ರಾಜಶೇಖರ್ ಹಾಗೂ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಬಂಧುವಾದಂಥ SR ಚಂದ್ರಶೇಖರ್ ಅವರ ವೀರಶೈವ ಮಹಾಸಭಾದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಹಲವು ಹರಗುರು ಚರಮೂರ್ತಿಗಳ ಆಶೀರ್ವಾದದೊಂದಿಗೆ ನಮ್ಮ ಪಂಚಾಯಿತಿಯಲ್ಲಿ, ವಿಶೇಷವಾಗಿ ನಮ್ಮ ಪಂಚಾಯಿತಿಯಲ್ಲಿ ಇದೊಂದು ವಿಶೇಷವಾದ ಕ್ಷೇತ್ರವಾಗಿ ಮಾರ್ಪಡಿಸಿದ್ದಾರೆ. ಆ ಒಂದು ಮೂಲಕ ಸೋಮಶೇಖರ್ ಅವರು ಮತ್ತು ರಾಜಶೇಖರ್ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಹಾಗೆ ಪ್ರತಿ ವರ್ಷವೂ ನಮ್ಮನ್ನು ಕರೆದು ಕಾರ್ಯಕ್ರಮವೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೂ, ಜೊತೆಗೆ ಒಂದು ಉಚಿತ ಆರೋಗ್ಯ ಚಿಕಿತ್ಸಾ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದಾರೆ. ಆದ್ದರಿಂದ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಪಂಚಾಯಿತಿಯ ಪರವಾಗಿ ಹಾಗೂ ಎಲ್ಲ ನಮ್ಮ ಆತ್ಮೀಯರ ಪರವಾಗಿ ವಂದನೆಗಳು ಸಲ್ಲಿಸುತ್ತೇನೆ. ಕಳೆದ 1988ರಿಂದ SSN ಫೌಂಡೇಶನ್ ಮತ್ತು ಸರ್ವಮಂಗಳ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉತ್ತಮವಾದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕ್ರಮಗಳಾದ ಶಿಕ್ಷಣ, ಆರೋಗ್ಯ ಮತ್ತು ಈ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ವಿಶೇಷವಾಗಿ ಅವರೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಹೆಚ್ಚಿನದಾಗಿ ಗ್ರಾಮೀಣ ಬಡ ಮಕ್ಕಳು ಮತ್ತು ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ತುಂಬ ಎಲ್ರಿಗೂ ಒಂದು ಇಂಪ್ಯಾಕ್ಟ್ ಮಾಡೋಂಥ ಕಾರ್ಯಕ್ರಮ. ಇದ್ರ ಮುಖಾಂತರ ಅವ್ರು ಮಾಡೋದು ತುಂಬ ಶ್ರೇಯಸ್ಸಾಗಿದೆ. ಇದೇ ರೀತಿ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ, ಮತ್ತು ಇದೇ ರೀತಿ ನಮ್ಮ SR ಚಂದ್ರಶೇಖರ್ ಅವರು ಸಂಘಟಕರು ಅವ್ರ ಮುಖಾಂತರ ಕಾರ್ಯಕ್ರಮ ಯಶಸ್ವಿ ನಡೀಲಿ ಅಂತ ಹೇಳ್ತಾ, SSN ಫೌಂಡೇಶನ್ ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ವೀರಶೈವ ಲಿಂಗಾಯತ ಮಹಾಸಭಾ ಸಹಯೋಗದೊಂದಿಗೆ ಇವತ್ತು ಆನೇಕಲ್ ತಾಲೂಕು ಏನಿದು ಯಾರು ಲಿಂಗೈಕ್ಯ ಶ್ರೀಮತಿ ಸರ್ವಮಂಗಳವರ 81ನೇ ದಿನೋತ್ಸವದ ಅಂಗವಾಗಿ ಇವತ್ತು SSLC ಮಕ್ಕಳಿಗೆ, ದ್ವಿತೀಯ PUCಯ ಮಕ್ಕಳಿಗೆ 90%ಗಿನ್ನೂ ಹೆಚ್ಚು ಯಾರು ಅಂಕವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಸಂಸ್ಥೆ ವತಿಯಿಂದ ಅವರಿಗೆ ಆರೋಗ್ಯ ತಪಾಸಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಿನಿಂದನೂ ಕೂಡ ಇದು ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ನಿಜಕ್ಕೂ ಒಂದು ಸುದಿನ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಬಯಸ್ತಾ ಮತ್ತೊಮ್ಮೆ ಅವರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತೇನೆ. ದೇವಸ್ಥಾನದ ಅರ್ಚಕರಾಗಿ ನಾವು ಭಕ್ತಾದಿಗಳು ತಿಳಿದುಪಡಿಸುವುದೇನೆಂದರೆ, ನೋಡಿ, ಇಲ್ಲಿ ಸಹಸ್ರಲಿಂಗಗಳು ಅಂದರೆ 1008 ಲಿಂಗಗಳನ್ನು ಪ್ರತಿಷ್ಠೆ ಮಾಡಿರ್ತಕ್ಕಂಥ ನಮ್ಮ ಸೋಮಶೇಖರ್ ಅವರು, ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಜ್ಯೋತಿರ್ಲಿಂಗ ದರ್ಶನ ಮಾಡೋದಕ್ಕೆ ತುಂಬ ಕಷ್ಟವಾಗುತ್ತೆ. ಆದ್ದರಿಂದ ಜ್ಯೋತಿರ್ಲಿಂಗಗಳು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಒಟ್ಟು 54 ಅವರವರ ಆರಾಧ್ಯ ದೈವಗಳಾದಂಥ ಮಾದೇಶ್ವರ, ಮುದ್ದೇಶ್ವರ, ಅಮ್ಮನವರು ಮತ್ತು ಸಭಾಪತಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಭಕ್ತರ ಕಷ್ಟಗಳನ್ನು ಈಡೇರಿಸಲು ಇಲ್ಲಿ ಈ ಕ್ಷೇತ್ರದಲ್ಲಿ 54 ದೇವಸ್ಥಾನಗಳ ದೇವರುಗಳನ್ನು ಪೂಜೆ ಮಾಡಿ ಅವರ ಪಾಪಗಳು ಕಳೀಲಿ, ಲೋಕ ಕಲ್ಯಾಣಾರ್ಥಕ್ಕಾಗಿ ಇಲ್ಲಿ ನಿತ್ಯ ಪೂಜಾ ಕೈಂಕರ್ಯಗಳು ದಿನ ನಡೀತಾ ಇದೆ.
ಅವರಿಗೆ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನಗಳು ಮಾಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಬೇಕಂತ ನಾವು ಪುರೋಹಿತರ ಕಡೆಯಿಂದ ಮನವಿ ಮಾಡ್ಕೊತಿದ್ದೀವಿ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನುಭವಂತು, ಸಮಸ್ತ ಲೋಕ ಸುಖಿನೋ ಭವಂತು, ಶಾಂತಿ ಶಾಂತಿ ಶಾಂತಿ. ಈ ದಿನ ಆನೇಕಲ್ ತಾಲೂಕಿನ ತಿಮ್ಸಂದ್ರ ಗೇಟ್ನಲ್ಲಿರ್ತಕ್ಕಂಥ ಕೈಲಾಸಗಿರಿ ದೇವಾಲಯದಲ್ಲಿ SSN ಪ್ರತಿಷ್ಠಾನದ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಮೊದಲನೇದಾಗಿ ಆನೇಕಲ್ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸ್ವಾಮಿಗಳಿಂದ ರಾಜಾಪುರ ಸ್ವಾಮಿಗಳು, ಗುಮಳಾಪುರ ಸ್ವಾಮಿಗಳು ಮತ್ತು ಮಲೆಮಹದೇಶ್ವರ ಬೆಟ್ಟದ ಸ್ವಾಮೀಜಿಗಳಿಂದ ಧರ್ಮ ಪ್ರವಚನ ಕಾರ್ಯಕ್ರಮ ಮತ್ತು ವೈದ್ಯಕೀಯ ತಪಾಸಣಾ ಶಿಬಿರ ಇವೆಲ್ಲ ಕಾರ್ಯಕ್ರಮಗಳನ್ನು ಕಳೆದ ಹಲವು ವರ್ಷಗಳಿಂದ ನಮ್ಮ ರಾಜಶೇಖರ್ ಸರ್ ಅವರು ಮತ್ತು ಸೋಮಶೇಖರ್ ಸರ್ ಅವರು ಭಾಳ ಆಸ್ಥೆ ವಹಿಸಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ತಮ್ಮ ಜೀವನದ ಒಂದು ಭಾಗವನ್ನು ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಒಂದು ಅಪರೂಪದ ಕಾರ್ಯಕ್ರಮ ಇದು ನಡೆದಿದೆ. ಈ ಕ್ಷೇತ್ರ ಹಲವಾರು ದೇವಾಲಯಗಳ ಒಂದು ಸಂಕೀರ್ಣವಾಗಿದೆ. ಇಲ್ಲಿಗೆ 12 ಲಿಂಗಗಳಿರ್ಬೋದು, ಶಿವಲಿಂಗ ಇರ್ಬೋದು, ಹಲವು ದೇವರುಗಳನ್ನು ನೋಡಿದಂಥ ಒಂದು ಪುಣ್ಯ ಈ ಭಾಗದಲ್ಲಿ ಬರ್ತದೆ. ಇದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷವಾಗಿದೆ.